ನಮಸ್ಕಾರ ಸ್ನೇಹಿತರೆ, MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಕ್ರೀಡೆಗೆ ಸಂಬಂಧಿಸಿದ ವಿಶೇಷ ಮಾಹಿತಿ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾ ಇದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊತಿದ್ರು ಅವರು ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ. ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಅನಾಟಮಿ ಆಗಿರ್ಬೋದು, ಸೈಕಾಲಜಿ ಆಗಿರ್ಬೋದು, ಗ್ರೂಪ್ ಗೇಮ್ಸ್ ಆಗಿರ್ಬೋದು, ವೈಯಕ್ತಿಕ ಆಟಗಳಾಗಿರ್ಬೋದು, ಹಾಗೆ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಈ ಎಲ್ಲ ಹಲವಾರು ವಿಷಯಗಳ ಕುರಿತು ನಾನು ನಮ್ಮ ತರಗತಿಗಳನ್ನು ಮಾಡಿದ್ದೀನಿ ನಮ್ಮ ಚಾನಲಲ್ಲಿ. ಅದಕ್ಕೋಸ್ಕರ ಯಾರೆಲ್ಲ ಒಂದು ದೈಹಿಕ ಶಿಕ್ಷಣ ಒಂದು ಹುದ್ದೆಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೋ ಅವರು ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ. ಈಗ ಕ್ರೀಡೆಗೆ ಸಂಬಂಧಿಸಿದಂತಹ ವಿಶೇಷ ಮಾಹಿತಿಗಳಿದೆ ನೋಡ್ರಿ. ಇದು ಇಂಪಾರ್ಟೆಂಟು. NSNIS ಇದ್ರ ಲಾಂಗ್ ಫಾರ್ಮ್ ಎಕ್ಸಾಮಲ್ಲಿ ಕೇಳ್ತಾರೆ. ಎನ್ ಅಂದರೆ ನೇತಾಜಿ, ಎಸ್ ಅಂದರೆ ಸುಭಾಷ್, NIS ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್. ಇದ್ರದ್ದು ಲಾಂಗ್ ಫಾರ್ಮ್ ಕೇಳ್ತಾರೆ. ಹಿಂದೆ ಓಲ್ಡ್ ಕ್ವಶನ್ ಪೇಪರ್ ಎಲ್ಲ ಆಗಿದೆ. ಓಲ್ಡ್ ಕ್ವಶನ್ ಪೇಪರ್ ಅನಾಲಿಸಿಸ್ ಕೂಡ ನಾನು ಮಾಡಿದ್ದೀನಿ, ಯಾರು ನೋಡಿಲ್ಲ ನೋಡ್ಕೊಳ್ರಿ. ಡಾಕ್ಟರ್ KL ಶ್ರೀಮಾಲಿಯವರು 1961ರಲ್ಲಿ ಪ್ರಥಮ ಬಾರಿಗೆ ಏನು ಮಾಡ್ತಾರೆ, NSNIS ಅನ್ನು ಸ್ಥಾಪನೆ ಮಾಡ್ತಾರೆ. MK ಕೌಲ್ರವರು ಇದರ ಪ್ರಥಮ ನಿರ್ದೇಶಕರಾಗಿರ್ತಾರೆ. NSNISನ ಪ್ರಥಮ ನಿರ್ದೇಶಕರು ಯಾರು ಅಂತಂದರೆ MK ಕೌಲ್. NSNIS ಭಾರತದಾದ್ಯಂತ 4 ಪ್ರಾದೇಶಿಕ ಕೇಂದ್ರಗಳನ್ನು ಮಾಡಿದೆ, ಅದು ಹೊಂದಿದೆ. ಒಂದು ಉತ್ತರ ಕೇಂದ್ರ, ಪೂರ್ವ ಕೇಂದ್ರ, ದಕ್ಷಿಣ ಕೇಂದ್ರ, ಪಶ್ಚಿಮ ಕೇಂದ್ರ. ಉತ್ತರ ಕೇಂದ್ರ ಅದು ಎಲ್ಲಿದೆ ಅಂತಂದರೆ ಪಟಿಯಾಲದಲ್ಲಿದೆ. 1961-62ರಲ್ಲಿ ಏನಾಗ್ತೈತಿ, ಇದು ಸ್ಥಾಪನೆ ಆಗ್ತೈತೆ. ಅದರ 4 ಪ್ರಾದೇಶಿಕ ಕಚೇರಿಗಳು ಒಂದು ಉತ್ತರ ಪ್ರದೇಶದಲ್ಲಿದ್ದು ಯಾವಾಗ ಸ್ಥಾಪನೆ ಆಯ್ತಂದರೆ 1961-62ರ ಸ್ಥಾಪನೆ ಆಗ್ತೈತೆ, ಅದು ಪಟಿಯಾಲದಲ್ಲಿ. ಪೂರ್ವ ಕೇಂದ್ರ ಇದು ಕೋಲ್ಕತ್ತಾದಲ್ಲಿದೆ, ಇದು 1975-76ರಲ್ಲಿ ಸ್ಥಾಪನೆ ಆಗ್ತೈತೆ. ಹಾಗೆ ದಕ್ಷಿಣ ಕೇಂದ್ರ ಇದು ಬೆಂಗಳೂರಿನಲ್ಲಿ 1985-86ರಲ್ಲಿ ಸ್ಥಾಪನೆ ಆಗ್ತೈತೆ. ಪಶ್ಚಿಮ ಕೇಂದ್ರ ಗುಜರಾತ್ನಲ್ಲಿದೆ, 1987-88ರಲ್ಲಿ ಇದು ಸ್ಥಾಪನೆ ಆಗ್ತೈತೆ. ಈಗ IOA ಇದು ಇಂಡಿಯನ್ ಒಲಿಂಪಿಕ್ಸ್ ಅಸೋಸಿಯೇಷನ್ ಅಂತ ಬರ್ತೈತೆ. ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಅಂತ ಕರಿತೀವಿ. ಭಾರತೀಯ ಒಲಿಂಪಿಕ್ ಸಮಿತಿ 1928ರಲ್ಲಿ AG ನೋರ್ಲೆಸ್ ಮತ್ತು HC ಬಕ್ರವರ ಒಂದು ಪರಿಶ್ರಮದ ಫಲವಾಗಿ 1928ರಲ್ಲಿ ಏನಾಗ್ತೈತೆ, IOA ಸ್ಥಾಪನೆ ಆಗ್ತೈತೆ. ಅಂದರೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಸಮಿತಿ ಅಂಥೇಳಿ. ಸಮಿತಿಯಲ್ಲ, ಅಸೋಸಿಯೇಷನ್ ಇದು. IOC ಬಂದರೆ ಅದು ಸಮಿತಿ ಅಥವಾ ಕಮಿಟಿ ಅಂತ ಕರಿತೀವಿ. IOA ಬಂದರೆ ಅಸೋಸಿಯೇಷನ್, ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್. ಎಷ್ಟರಾಗ ಸ್ಥಾಪನೆ ಆಗ್ತದೆ, 1928ರಲ್ಲಿ ಸ್ಥಾಪನೆ ಆಗ್ತೈತೆ. 2014ರಲ್ಲಿ T20 ವಿಶ್ವಕಪ್ ಇದ್ರ ಬಗ್ಗೆ ನೋಡ್ರಿ. ಬಾಂಗ್ಲಾದೇಶದಲ್ಲಿ ಇದು 2014ರ T20 ವಿಶ್ವಕಪ್ ಬಾಂಗ್ಲಾದೇಶದಲ್ಲಿ ನಡೀತದೆ. ಇದು ಫೈನಲ್ ಪಂದ್ಯ ಭಾರತ ಮತ್ತು ಶ್ರೀಲಂಕಾದ ನಡುವೆ ನಡೀತೈತೆ. ನಡೆದಿದ್ದು ಬಾಂಗ್ಲಾದೇಶದಲ್ಲಿ. ಅಲ್ಲಿ ಫೈನಲ್ ಪಂದ್ಯ ಯಾರ್ಯಾರ ಮಧ್ಯೆ ನಡೀತು ಅಂದರೆ ಭಾರತ ಮತ್ತು ಶ್ರೀಲಂಕಾದ ಮಧ್ಯೆ ನಡೀತೈತೆ. ಭಾರತ ಮತ್ತು ಶ್ರೀಲಂಕಾದ ನಡುವೆ ಬಾಂಗ್ಲಾದೇಶದ ಮೀರಾತ್ಪುರದ ಶೇರೆ ಬಾಂಗ್ಲಾ ಕ್ರೀಡಾಂಗಣದಲ್ಲಿ, ಯಾವ ಕ್ರೀಡಾಂಗಣ ಅದು, ಶೇರೆ ಬಾಂಗ್ಲಾ ಕ್ರೀಡಾಂಗಣದಲ್ಲಿ 6-4-2014ರಂದು ಏನು ಮಾಡ್ತೈತಿ, ಅಂತಿಮ ಪಂದ್ಯ ನಡೀತೈತೆ. ಅಂದರೆ ಫೈನಲ್ ಪಂದ್ಯ ನಡೀತೈತೆ. ಇಲ್ಲಿ ಪ್ರಥಮ ಸ್ಥಾನ ಯಾರು ಗಳಿಸಿದ್ರು ಅಂದರೆ ಪ್ರಥಮ ಸ್ಥಾನ ಶ್ರೀಲಂಕಾ, ದ್ವಿತೀಯ ಸ್ಥಾನ ಯಾವುದು ಗಳಿಸ್ತೈತೆ, ಭಾರತ ಗಳಿಸ್ತದೆ. ಪಂದ್ಯಶ್ರೇಷ್ಠ ಕುಮಾರ್ ಸಂಗಕ್ಕರ್. ಪಂದ್ಯಶ್ರೇಷ್ಠ ಪ್ರಶಸ್ತಿ ಯಾರು ಪಡ್ಕೊಂಡಿದ್ದಾರೆ, ಕುಮಾರ್ ಸಂಗಕ್ಕರ್ ಅವರು. ಈವರೆಗೆ ಭಾರತವು 3 ವಿಶ್ವಕಪ್ಗಳನ್ನು ಗೆದ್ದಿದೆ. ಭಾರತ ಇಲ್ಲಿವರೆಗೆ ಏನು ಮಾಡಿದೆ ಅಂದರೆ 3 ವಿಶ್ವಕಪ್ಗಳನ್ನು ಗೆದ್ದಿದೆ. 1983ರಲ್ಲಿ ಏಕದಿನ ವಿಶ್ವಕಪ್, ಅದು 2007ರಲ್ಲಿ T20 ವಿಶ್ವಕಪ್ ನಡೀತೈತೆ. 1983ರಲ್ಲಿ ಏಕದಿನ ವಿಶ್ವಕಪ್, 2007ರಲ್ಲಿ T20 ವಿಶ್ವಕಪ್, 2011ರಲ್ಲಿ ಏಕದಿನ ವಿಶ್ವಕಪ್. ಈವರೆಗೆ ಭಾರತ 5 ಬಾರಿ ಫೈನಲನ್ನು ಪ್ರವೇಶಿಸಿದೆ. ಅದರಲ್ಲಿ 2003ರಲ್ಲಿ ಏಕದಿನ ವಿಶ್ವಕಪ್, 2014ರಲ್ಲಿ T20 ವಿಶ್ವಕಪ್ ಏನು ಮಾಡಿದೆ,
ಸೋತಿದೆ. 3 ಬಾರಿ ಏನು ಮಾಡಿದೆ, ಜಯಿಸಿದೆ. ಯುವರಾಜ್ ಸಿಂಗ್ 5 ವಿಶ್ವಕಪ್ ಆಡಿದ ಪ್ರಥಮ ಭಾರತೀಯ ಕ್ರೀಡಾಪಟು. 5 ವಿಶ್ವಕಪ್ ಆಡಿದ ಭಾರತದ ಪ್ರಥಮ ಆಟಗಾರ ಯಾರು ಅಂತಂದರೆ ಯುವರಾಜ್ ಸಿಂಗ್. ಇವ್ರು ಏನು ಮಾಡ್ತಾರೆ, 5 ವಿಶ್ವಕಪ್ ಆಡಿದಂಥ ಪ್ರಥಮ ಭಾರತೀಯ ಆಟಗಾರರಾಗಿರ್ತಾರೆ. 2014 T20 ಚೊಚ್ಚಲ ವಿಶ್ವಕಪ್ ಗೆದ್ದ ದೇಶ ಯಾವುದಂದರೆ ಅದು ಶ್ರೀಲಂಕಾ. 2007, 2011 ಏಕದಿನ, 2007, 2011 ಏಕದಿನ, 2009, 2012 T20 ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಏನು ಮಾಡಿದೆ, ಸೋತಿದೆ ನಮ್ಮ ಭಾರತ. ಹಾಗೆ ಯಾವ ಸೋತಿದೆ ಫೈನಲಲ್ಲಿ ಅಂದರೆ ಶ್ರೀಲಂಕಾ ಸೋತಿದೆ, ಭಾರತನ. ಇಲ್ಲಿ ನಾಯಕ ಲಸಿತ್ ಮಾಲಿಂಗ್ ಅವರು ಇದ್ದರು. ಯಾರಿದ್ರಲ್ಲಿ ನಾಯಕ ಯಾರಿದ್ದರೆ ನಾಯಕ ಲಸಿತ್ ಮಾಲಿಂಗ್ ಅವರು. 2014 ನಡೆದಂತಹ ಮಹಿಳೆಯರ T20 ವಿಶ್ವಕಪ್ ಕ್ರಿಕೆಟ್ನಲ್ಲಿ ಆಸ್ಟ್ರೇಲಿಯಾ ಏನು ಮಾಡಿದೆ, ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ. ಇಲ್ಲಿ ಇಂಗ್ಲೆಂಡ್ ದ್ವಿತೀಯ ಸ್ಥಾನ ಪಡ್ಕೊಂಡಿದೆ. ಅಂದರೆ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ಮಧ್ಯೆ ನಡೀತೈತೆ. ಪ್ರಥಮ ಸ್ಥಾನ ಯಾವುದಾಗುತ್ತೆ, ವಿನ್ನರ್ ಅಪ್ ಆಗಿದ್ದು ಆಸ್ಟ್ರೇಲಿಯಾ, ರನ್ನರ್ ಅಪ್ ಆಗಿದ್ದು ಯಾವುದಂದರೆ ಇಂಗ್ಲೆಂಡ್. ಇಂಗ್ಲೆಂಡ್ನ ಮಧ್ಯಮ ವೇಗಿ ಅನ್ಯ ಶೋಲೆ ಏನು ಮಾಡ್ತಾರೆ, ಇವರು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಗೆದ್ಕೊಳ್ತಾರೆ. ಇಲ್ಲಿ ವಿಶೇಷವೇನೆಂದರೆ T20 ವಿಶ್ವಕಪ್ ಫೈನಲ್ ಪುರುಷ ಮತ್ತು ಮಹಿಳೆಯರ ಪಂದ್ಯಗಳು ಒಂದೇ ದಿನ ನಡೀತವೆ. ಏನು ಮಾಡ್ತವೆ ಇವು ಅಂದರೆ T20 ವಿಶ್ವಕಪ್ ಫೈನಲ್ ಪಂದ್ಯ ಮತ್ತು ಮಹಿಳೆಯರ ಪಂದ್ಯಗಳು ಮಾಡ್ತೇವೆ, ಒಂದೇ ದಿನ ನಡೀತವೆ. ಅಂದರೆ 6/4/2014 ಭಾನುವಾರ ಏನು ಮಾಡ್ತದೆ, ಆಸ್ಟ್ರೇಲಿಯಾ ಹ್ಯಾಟ್ರಿಕ್ ಚಾಂಪಿಯನ್ಶಿಪ್ ಅಂದರೆ 2010, 2012, 2003 ಅಂದರೆ ಸತತವಾಗಿ ಹ್ಯಾಟ್ರಿಕ್ ಸಾಧನೆಯನ್ನು ಮಾಡ್ತೈತಿ. ಆಸ್ಟ್ರೇಲಿಯಾ ತಂಡದ ನಾಯಕ ಮೇಗ್ ಲನ್ನಿಂಗ್. ಇಂಗ್ಲೆಂಡ್ ತಂಡದ ನಾಯಕಿ ಯಾರಾಗಿರ್ತಾರೆ ಅಂದರೆ ಚಾರ್ಲೋಟ್ ಎಡ್ವರ್ಡ್ಸ್ ಅವರು ಏನಾಗಿರ್ತಾರೆ, ಇಂಗ್ಲೆಂಡ್ ತಂಡದ ನಾಯಕಿ ಆಗಿರ್ತಾರೆ. T20 ಕ್ರಿಕೆಟ್ ವಿಶ್ವಕಪ್ ಪಂದ್ಯಾವಳಿಗಳು ಯಾವಾಗ ನಡೆದವು ಅಂತೇಳಿ ನೋಡಿರಿ. 2007 ಯಾರು ಸಂಘಟನೆ ಮಾಡ್ತಾರೆ ಅಂದರೆ ದಕ್ಷಿಣ ಆಫ್ರಿಕಾ ಸಂಘಟನೆ ಮಾಡ್ತೈತೆ. ಪ್ರಥಮ ಸ್ಥಾನ ಯಾವುದಾಗ್ತದೆ, ಭಾರತ. ದ್ವಿತೀಯ ಸ್ಥಾನ ಪಾಕಿಸ್ತಾನ. ಇಲ್ಲಿ ವಿಜೇತ ತಂಡದ ನಾಯಕ ಅಂದರೆ ಭಾರತದ ತಂಡದ ನಾಯಕ ಯಾರಿರ್ತಾರೆ ಅಂದರೆ ಮಹೇಂದ್ರ ಸಿಂಗ್ ಧೋನಿ ಆಗಿರ್ತಾರೆ. 2009 ಇಂಗ್ಲೆಂಡ್ ನಡೆಸ್ಕೊಡ್ತೈತೆ. ಪಾಕಿಸ್ತಾನ ಮತ್ತು ಶ್ರೀಲಂಕಾ ಏನು ಮಾಡ್ತಾವೆ, ಇಲ್ಲಿ ಆಟ ಆಡ್ತವೆ. ಇಲ್ಲಿ ಪಾಕಿಸ್ತಾನ ಪ್ರಥಮ ಸ್ಥಾನ ಗೆದ್ದರೆ ಶ್ರೀಲಂಕಾ ದ್ವಿತೀಯ ಸ್ಥಾನ ಗೆಲ್ತೈತೆ. 2010 ವೆಸ್ಟ್ ಇಂಡೀಸ್ ನಡೆಸ್ಕೊಡ್ತೈತೆ. ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ಮಧ್ಯೆ ನಡೀತೈತೆ. ಇಂಗ್ಲೆಂಡ್ ವಿನ್ನರ್ ಅಪ್ ಆಗ್ತೈತೆ, ಆಸ್ಟ್ರೇಲಿಯಾ ರನ್ನರ್ ಅಪ್ ಆಗ್ತೈತೆ. 2012 ಶ್ರೀಲಂಕಾದಲ್ಲಿ ನಡೀತೈತೆ. ವೆಸ್ಟ್ ಇಂಡೀಸ್ ಮತ್ತು ಶ್ರೀಲಂಕಾ ಆಡ್ತವೆ. ವೆಸ್ಟ್ ಇಂಡೀಸ್ ವಿನ್ನರ್ ಆದರೆ ಶ್ರೀಲಂಕಾ ಏನಾಗ್ತೈತೆ, ರನ್ನರ್ ಆಗ್ತೈತೆ. 2014 ಬಾಂಗ್ಲಾದೇಶದಲ್ಲಿ ನಡೀತೈತೆ. ಶ್ರೀಲಂಕಾ ಮತ್ತು ಭಾರತ ಆಡ್ತವೆ. ಇಲ್ಲಿ ಶ್ರೀಲಂಕಾ ವಿನ್ನರ್ ಆದರೆ ಭಾರತ ರನ್ನರ್ ಆಗ್ತೈತೆ. ಇಲ್ಲಿ ವಿಜೇತ ತಂಡದ ನಾಯಕ ಅಂದರೆ ಶ್ರೀಲಂಕಾದ ನಾಯಕ ಯಾರಂದರೆ ಲಸಿತ್ ಮಾಲಿಂಗ್. ಇವರು ಶ್ರೀಲಂಕಾದ ಪ್ಲೇಯರ್ ಆಗಿರ್ತಾರೆ. ಈಗ ವಿಶ್ವನಾಥ್ ಆನಂದ್ ಇವ್ರು ನೋಡಿರಿ, ವಿಶ್ವ ಚೆಸ್ ಕಿಂಗ್ ವಿಶ್ವನಾಥ್ ಆನಂದ್ ಯಾವಾಗ ಜನಿಸ್ತಾರೆ ಅಂದರೆ 1969 ಡಿಸೆಂಬರ್ 11 ತಮಿಳುನಾಡಿನ ಮೈಲಾಡುದುರೈನಲ್ಲಿ ಇವರು ಜನಿಸ್ತಾರೆ. ಇವರ ಅಡ್ಡ ಹೆಸರು ಏನಂತೀರಿ, ವಿಶಿ ಅಂತಲೇ ಕರಿತೀವಿ. ಇವರ ಅಡ್ಡ ಹೆಸರು ವಿಶಿ. ವಿದ್ಯಾಭ್ಯಾಸ ಏನು ಮಾಡ್ತಾರೆ ಇವರು, ವಾಣಿಜ್ಯದಲ್ಲಿ ಒಂದು ಪದವಿ ಮಾಡ್ತಾರೆ, ಅಂದರೆ ಕಾಮರ್ಸಲ್ಲಿ ಪದವಿ ಪಡ್ಕೊಳ್ತಾರೆ. ಈಜು ಮತ್ತು ಸಂಗೀತದಲ್ಲಿ ಏನಿರ್ತಾರೆ ಇವರು ಒಂದು ಓದುವಂಥ ವ್ಯವಸ್ಥೆ ಇರ್ತೈತೆ. ಇವ್ರ ತಂದೆ ವಿಶ್ವನಾಥನ್ ಅಯ್ಯರ್, ಇವರು ನಿವೃತ್ತ ರೈಲ್ವೆ ಅಧಿಕಾರಿ ಆಗಿರ್ತಾರೆ. ತಾಯಿ ಸುಶೀಲಾ, ಇವರು ಗೃಹಿಣಿ ಆಗಿರ್ತಾರೆ. ಅರುಣ ಮತ್ತು ಅಖಿಲ್, ಅಕ್ಕ ಅನುರಾಧ, ಅಣ್ಣ ಯಾರಾಗಿರ್ತಾರೆ ಅಂದರೆ ಇವರು ಶಿವಕುಮಾರ್ ಆಗಿರ್ತಾರೆ. ಈಗ ಚೆಸ್ನ ಎಲ್ಲ ಮಾದರಿಗಳನ್ನು ವಿಶ್ವ ಚಾಂಪಿಯನ್ಶಿಪ್ ಗೆದ್ದಂತಹ ಏಕೈಕ ಆಟಗಾರ. ಅವರು ಟೂರ್ನಿ ಪಂದ್ಯ ಅಂದರೆ ರ್ಯಾಪಿಡ್ ಮತ್ತು ನಾಕೌಟ್ ಮಾದರಿಯ ಚೆಸ್ ಚಾಂಪಿಯನ್ಶಿಪ್ಗಳನ್ನು ಕೂಡ ಏನು ಮಾಡ್ತಾರೆ, ಪ್ರಶಸ್ತಿಯನ್ನು ಗೆದ್ಕೊತಾರೆ ವಿಶ್ವನಾಥ್ ಆನಂದ್ ಅವರು. 1985 ಏನಾಗ್ತದೆ ಅಂದರೆ 16ನೇ ವಯಸ್ಸಿನಲ್ಲಿ ಅರ್ಜುನ್ ಪ್ರಶಸ್ತಿ ಪಡ್ಕೋತಾರೆ ವಿಶ್ವನಾಥ್ ಆನಂದ್ ಅವರು. 1987 18ನೇ ವಯಸ್ಸಿನಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡ್ಕೋತಾರೆ. 1991-92 ಚೊಚ್ಚಲ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಪಡ್ಕೋತಾರೆ.
2001ರಲ್ಲಿ ಸ್ಪೇನ್ನ ಅತ್ಯುನ್ನತ ಪ್ರಶಸ್ತಿಯಾದಂತಹ ಜೇಮಿಯೋ ಡಿ ಓರೋ ಈ ಪ್ರಶಸ್ತಿ ಪಡ್ಕೋತಾರೆ. 6 ಚೆಸ್ ಆಸ್ಕರ್ ಕೂಡ ಪಡ್ಕೋತಾರೆ. 1997, 98, 2003, 4, 7, 8, 2007ರಲ್ಲಿ ಏನು ಮಾಡ್ತಾರೆ, ಎಷ್ಟದು 6 ಆಸ್ಕರ್ ಪ್ರಶಸ್ತಿ ಪಡ್ಕೋತಾರೆ. ಹಾಗೆ 2007ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಕ್ರೀಡಾಪಟು ವಿಶ್ವನಾಥ್ ಆನಂದ್ ಅವರಾಗಿರ್ತಾರೆ. ಇವಾಗ ರೋಮನ್ನರ ಪಂದ್ಯಾಟಗಳ ಅಥವಾ ಉತ್ಸವಗಳು ಇವು ನೋಡ್ರಿ. ರೋಮನ್ನರ ಪಂದ್ಯಾಟಗಳು ಅಥವಾ ಉತ್ಸವಗಳು. ಇಲ್ಲಿ ರಥಸ್ಪರ್ಧೆ ನಡೀತೈತೆ, ನೀರಿನ ಒಂದು ನೌಕಾಯುದ್ಧ ನಡೀತೈತೆ, ತರಮಿ. ಇಷ್ಟು ಏನಾಗ್ತವೆ ರೋಮನ್ನರ ಪಂದ್ಯಾಟಗಳು ಅಥವಾ ಉತ್ಸವಗಳು ಅಂತ ಕರಿತೀವಿ. ಈಗ ಫೆಡ್ರಿಕ್ ಲುಡ್ವಿಗ್ ಜಾನ್ ಇವರು ಜರ್ಮನ್ ದೇಶದವರು. ಈತ ಜರ್ಮನಿಯಲ್ಲಿ ಟರ್ನ್ ವೆರಿನ್ ಚಳವಳಿ ಪ್ರಾರಂಭಿಸಿದ ಒಬ್ಬ ಕ್ರೀಡಾಧಿಕಾರಿಯಾಗಿರ್ತಾರೆ. ಅಂದರೆ ಜರ್ಮನಿಯಲ್ಲಿ ಟರ್ನ್ ವೆರಿನ್ ಚಳವಳಿ ಯಾರು ಪ್ರಾರಂಭಿಸಿದ್ರು ಅಂತೇಳಿ ಓಲ್ಡ್ ಕ್ವಶನ್ ಪೇಪರಲ್ಲಿ ಕ್ವಶನ್ ಆಗಿದೆ. ಅದು ಫೆಡ್ರಿಕ್ ಲುಡ್ವಿಗ್ ಜಾನ್ ಅವರು, ಜರ್ಮನ್ ದೇಶದವರು ಇವರು. ಹಾಗಾದರೆ ಟರ್ನ್ ವೆರಿನ್ ಅಂದರೆ ಏನು ಅಂದರೆ ಸದೃಢ ದೇಹಕ್ಕಾಗಿ ವ್ಯಾಯಾಮ ಮಾಡೋದು ಅಂತ ಅರ್ಥ. ಟರ್ನ್ ವೆರಿನ್ ಅಂತ ಏನು ಅಂತ ಕೇಳ್ತಾರೆ, ಅದು ಸದೃಢ ದೇಹಕ್ಕಾಗಿ ನಾವು ಮಾಡ್ತೀವಿ, ವ್ಯಾಯಾಮವನ್ನು ಮಾಡ್ತೀವಿ. ಇವಾಗ ಜಾನ್ ಕ್ರಿಸ್ಟೋಫರ್ ಪತ್ರಿಕ್ ಗಟ್ಸ್ ಮತ್ತವರು ಇವರು ಜರ್ಮನಿ ದೇಶದವರು. ಜರ್ಮನಿಯ ಜಿಮ್ನಾಸ್ಟಿಕ್ ಪಿತಾಮಹ ಅಂತೇಳಿ ಇವರನ್ನು ನಾವು ಕರಿತೀವಿ. ಇವರು ಬರೆದಂಥ 2 ಪುಸ್ತಕಗಳೆಂದರೆ ಜಿಮ್ನಾಸ್ಟಿಕ್ ಫಾರ್ ಯಂಗ್ ಅಂದರೆ ಯುವಕರಿಗಾಗಿ ಜಿಮ್ನಾಸ್ಟಿಕ್ಕು, ನಂದು ದ ಗೇಮ್ಸ್. 2 ಪುಸ್ತಕಗಳು ಬರೀತಾರೆ. ಇವ್ರ ಹಿಂದಿಗೂ ನಾವು ಹಿಸ್ಟ್ರಿ ಓದೋ ಟೈಮಲ್ಲಿ ಜರ್ಮನಿ ಒಂದು ಹಿಸ್ಟ್ರಿ ಓದೋ ಟೈಮಲ್ಲಿ ಕೂಡ ತಿಳ್ಕೊಂಡಿದ್ದೀವಿ. ಏನಾಗ್ತದೆ ಇವ್ರ 2 ಪುಸ್ತಕ ಯಾವ ಅಂದರೆ ಯುವಕರಿಗಾಗಿ ಜಿಮ್ನಾಸ್ಟಿಕ್ ಹಾಗೂ ಗೇಮ್ಸ್ 2 ಕೃತಿಗಳನ್ನು ಇವರು ಬರೀತಾರೆ. ಈಗ ಜಾನ್ ಬರ್ನಾರ್ಡ್ ಬೇಸ್ಡ್ ಅಂತ ಕರಿತೀವಲ್ಲ, ಇವರು ಜರ್ಮನಿಯ ದೈಹಿಕ ಶಿಕ್ಷಣದ ಪಿತಾಮಹರಾಗಿರ್ತಾರೆ. ಇವರು 1723ರಲ್ಲಿ ಹ್ಯೂಬರ್ಗ್ನಲ್ಲಿ ಏನು ಮಾಡ್ತಾರೆ, ಜನಿಸ್ತಾರೆ. ಅಲ್ಲಿ ಏನು ಮಾಡ್ತಾರೆ ಇವರು ಜನ್ಮ ತಾಳ್ತಾರೆ. ಈಗ ಫ್ರಾಂಕ್ ನೆಕ್ಟಿಂಗಲ್ ನೋಡ್ರಿ ಇವರು ಡೆನ್ಮಾರ್ಕ್ ದೇಶದ ದೈಹಿಕ ಶಿಕ್ಷಣದ ಮೇಲೆ ಏನು ಮಾಡ್ತಾರೆ, ಪ್ರಭಾವ ಬೀರಿದವರಲ್ಲಿ ಪ್ರಮುಖವಾದಂತಹ ತತ್ವಜ್ಞಾನಿಯಾಗಿರ್ತಾರೆ. ಇದನ್ನು ಕೋಪನ್ ಹೆಗ್ನಲ್ಲಿ ಏನು ಮಾಡ್ತಾರೆ, ಜಿಮ್ನಾಸ್ಟಿಕ್ ರೋಲ್ನ ಪ್ರಾರಂಭಿಸ್ತಾರೆ. ಜಿಮ್ನಾಸ್ಟಿಕ್ ರೋಲ್ ಪ್ರಾರಂಭಿಸಿದವರು ಯಾರು ಅಂದರೆ ಫ್ರಾಂಕ್ ನೆಕ್ಟಿಂಗಲ್. ದೈಹಿಕ ವ್ಯಾಯಾಮ ಕೂಡ ಅವ್ರು ಏನು ಮಾಡ್ತಾರೆ, ಪರಿಚಯ ಮಾಡಿಕೊಡ್ತಾರೆ. ಈಗ ಫಾರ್ ಹೆನ್ರಿಕ್ ಲಿಂಗ್ ಸ್ವೀಡನ್ ದೇಶದ ದೈಹಿಕ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿದವರು ಹೆನ್ರಿಕ್ ಲಿಂಗ್ ಅವರು. 1814ರಲ್ಲಿ ರಾಯಲ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಜಿಮ್ನಾಸ್ಟಿಕ್ ಎಂಬ ರಾಷ್ಟ್ರೀಯ ದೈಹಿಕ ಶಿಕ್ಷಣ ಕಾಲೇಜನ್ನು ಏನು ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ಈತ ಬರೆದಂತಹ ಪುಸ್ತಕಗಳು ಯಾವ ಅಂತಂದರೆ ಮ್ಯಾನುವಲ್ ಫಾರ್ ಜಿಮ್ನಾಸ್ಟಿಕ್ಸ್, ಮ್ಯಾನುವಲ್ ಫಾರ್ ಬಯೋನೆಟಿಕ್ ಫೆನ್ಸಿಂಗ್, ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಜಿಮ್ನಾಸ್ಟಿಕ್. ಇಷ್ಟು 3 ಪುಸ್ತಕಗಳನ್ನು ಈ ಫಾರ್ ಹೆನ್ರಿಕ್ ಲಿಂಗ್ ಅವರು ಬರೀತಾರೆ. ಹಜ್ಮಾರ್ಲಿಂಗ್ ರಾಯಲ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಜಿಮ್ನಾಸ್ಟಿಕ್ಸ್ 1809ರಲ್ಲಿ ಸ್ವೀಡನಿನ ಹೆನ್ರಿಕ್ ಲಿಂಗ್ರವರು ವ್ಯಾಯಾಮಗಳನ್ನು 4 ವಿಧಗಳಾಗಿ ವಿಂಗಡಣೆ ಮಾಡ್ತಾರೆ. ಆ 4 ವಿಧಗಳು ಯಾವಂತಂದರೆ ಶೈಕ್ಷಣಿಕ ವ್ಯಾಯಾಮಗಳು, ಮತ್ತು ಸೈನಿಕ ವ್ಯಾಯಾಮಗಳು, ಆರೋಗ್ಯ ವ್ಯಾಯಾಮಗಳು, ಸೌಂದರ್ಯಾತ್ಮಕ ವ್ಯಾಯಾಮಗಳು. ಹೀಗೆ 4 ಪ್ರಕಾರಗಳ ವ್ಯಾಯಾಮಗಳನ್ನು ಇವರು ಮಾಡ್ತಾರೆ. ದ್ರವ ಮಾತೃಕೆಗಳು ನೋಡಿರಿ, WBCಯಲ್ಲಿರುವ ದ್ರವ ಮಾತೃಕೆ ಅದಕ್ಕೆ ಅಂತೀವಿ ಲ್ಯೂಕೋಸೈಟ್ ಅಂತ ಹೇಳಿ ಕರಿತೀವಿ. WBC ಅಂದರೆ ಬಿಳಿ ರಕ್ತ ಕಣಗಳು, RBC ಅಂದರೆ ಕೆಂಪು ರಕ್ತ ಕಣಗಳು, ವೈಟ್ ಬ್ಲಡ್ ಸೆಲ್ಸ್ ಅಂತ ಕರಿತೀವಿ, ರೆಡ್ ಬ್ಲಡ್ ಸೆಲ್ಸ್ ಅಂತೀವಿ. ಇದು RCBಯಲ್ಲಿರುವಂತಹ ದ್ರವ ಮಾತೃಕೆ ಎರಿಥ್ರೋಸೈಟು. ಪ್ಲೇಟ್ಲೆಟ್ಸ್ ಅಂದರೆ ಕಿರುತಟ್ಟೆಗಳಿರುವಂತಹ ದ್ರವ ಮಾತೃಕೆ ಯಾವುದಂದರೆ ಅದು ಥ್ರೋಂಬೋಸೈಟ್. ಬಿಳಿ ರಕ್ತ ಕಣದಲ್ಲಿರುವುದು ಲ್ಯೂಕೋಸೈಟು, ಕೆಂಪು ರಕ್ತ ಕಣದಲ್ಲಿರೋದು ಎರಿಥ್ರೋಸೈಟು. ಪ್ಲೇಟ್ಲೆಟ್ಸ್ ಅಂದರೆ ಕಿರುತಟ್ಟೆಯಲ್ಲಿರುವುದು ಥ್ರೋಂಬೋಸೈಟ್. RBCಯು ಅಸ್ಥಿರಜ್ಜುವಿನಲ್ಲಿ ಉತ್ಪತ್ತಿಯಾಗುವುದು. ಎಲ್ಲಿ ಉತ್ಪತ್ತಿ ಆಗ್ತೈತೆ ಅದು RBC ಅಸ್ಥಿರಜ್ಜುವಿನಲ್ಲಿ ಉತ್ಪತ್ತಿ ಆಗ್ತೈತೆ. ಪ್ಲೇಟ್ಲೆಟ್ಸ್ನಲ್ಲಿರುವಂತಹ ಫೈಬ್ರೋನೋಜಿನ್ ರಕ್ತ ಹೆಪ್ಪುಗಟ್ಟಲು ಏನು ಮಾಡ್ತೈತೆ, ಸಹಾಯ ಮಾಡ್ತೈತೆ. ಪ್ಲೇಟ್ಲೆಟ್ಸ್ ಅಂದರೆ ಕಿರುತಟ್ಟೆಗಳು ಏನು ಮಾಡ್ತವೆ, ನಮಗೆ ರಕ್ತ ಹೆಪ್ಪುಗಟ್ಟಲಾಗೆ ಸಹಾಯ ಮಾಡ್ತವೆ. ಆ ಕಿರುತಟ್ಟೆಯಲ್ಲಿ ಯಾವ ಸಹಾಯ ಮಾಡ್ತಂದರೆ ಫೈಬ್ರೋನೋಜಿನ್. ಇದು ಏನು ಮಾಡ್ತೈತೆ, ಬ್ಲಡ್
ಕ್ಲಟ್ ಅಂದರೆ ಹೆಪ್ಪುಗಟ್ಟಕ್ಕೆ ಬರ್ತದೆ, ಸಹಾಯ ಮಾಡ್ತದೆ. ಈಗ ಮೂಳೆಗಳ 5 ವಿಧಗಳು. ಉದ್ದನೆಯ ಮೂಳೆ ಅಂತ ಇರ್ತೈತಿ, ಗಿಡ್ಡ ಮೂಳೆ, ಚಪ್ಪಟೆ ಮೂಳೆ, ಅನಿಯಮಿತ ಮೂಳೆ, ಸೆಸ್ಮಾಯ್ಡ್ ಮೂಳೆ. ಈ ಮೂಳೆಗಳ ಬಗ್ಗೆ ಏನು ಮಾಡಿದ್ವಿ, ಅನಾಟಮಿಯಲ್ಲಿ ತಿಳ್ಕೊಂಡಿವಿ ಸವಿಸ್ತಾರವಾಗಿ. ನೀವು ಒಂದ್ಸರಿ ಕ್ಲಾಸ್ಗಳನ್ನು ಅನಾಟಮಿ ಕ್ಲಾಸ್ಗಳು ಸಂಕ್ಷಿಪ್ತವಾಗಿ ಮಾಡಿದ್ದೀನಿ, ಒಂದ್ಸರಿ ನೋಡ್ಕೊಳ್ರಿ. ಈಗ ಇಲ್ಲಿ ಗಂಟೆ ಏನು ನೋಡಿದ್ದೇವಲ್ಲ, ಈ ಒಂದು ವಿಷಯದ ಮೇಲೆ ಪ್ರಶ್ನೋತ್ತರಗಳಿದ್ದಾವೆ. ಈ ಪ್ರಶ್ನೋತ್ತರಗಳು ಮುಂದಿನ ತರಗತಿಯಲ್ಲಿ ನೋಡೋಣ. ಇನ್ನೂ ಸ್ವಲ್ಪ ಆದರೆ ಒಟ್ಟು ಸಿಲೆಬಸ್ ಕಂಪ್ಲೀಟ್ ಆಗಿ ಹೋಗ್ತೈತೆ. ಅದಷ್ಟು ಫುಲ್ಲು ಕಂಪ್ಲೀಟ್ ಮಾಡಿದ ಮೇಲೆ ಮತ್ತೊಂದು ಸರಿ ರಿವಿಷನ್ ಎಲ್ಲ ಮಾಡೋಣ. ಯಾರೆಲ್ಲ ಒಂದು ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಪೂರ್ವಸಿದ್ಧತೆ ಮಾಡ್ಕೊತಿದ್ರೆ ಅವರು ಈ ತರಗತಿಗಳನ್ನು ಬಳಸ್ಕೊಳ್ಳಿ. ಹಾಗೆ ನಿಮ್ಮ ಅಧ್ಯಯನಕ್ಕಾಗಿ ಹೆಲ್ಪ್ ಆಗ್ತವೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.